ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ನಡುವೆ ನಡೆದಂತ ಪಂದ್ಯದಲ್ಲಿ ಟೈ ಆದ ಬಳಿಕ ಸೂಪರ್ ಓವರ್ ಮುಗಿದ ನಂತರ ವೈಭವ್ ಸೂರ್ಯವಂಶಿ ಜೊತೆ ಜಗಳ ಆಡಿದ್ದಕ್ಕೆ ಶ್ರೀಲಂಕನ್ ಆಟಗಾರರು ಮತ್ತು ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ, ಇದಕ್ಕೆ ಯಾರು ಕಾರಣ ಎಂದು ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ಟ್ರೀ ಸೀರೀಸ್ನ 4ನೇ ಪಂದ್ಯ ಆದ್ರೆ ಆಡಿದ್ದವು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 265 ರನ್ ಆದ್ರೆ ಹೊಡಿತೆ 10 ವಿಕೆಟ್ ಕಳ್ಕೊಂಡು. ಇನ್ನು ಆನಂತರ ಶ್ರೀಲಂಕಾ ಇದನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಬಂದಿರಬೇಕಾದ್ರೆ ಆ ತಂಡನು ಕೂಡ 265 ರನ್ ಆದ್ರೆ ಹೊಡಿತೆ 9 ವಿಕೆಟ್ ಕಳ್ಕೊಂಡು. ಆದ್ರೆ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಬಂದ್ಬಿಟ್ಟು ಟೈ ಆಗುತ್ತೆ ಅಂತ ಹೇಳ್ಬೋದು ಈ ಪಂದ್ಯ. ಹೌದು ಸ್ನೇಹಿತರೆ, ಆನಂತರ ಬಂದ್ಬಿಟ್ಟು ಸೂಪರ್ ಓವರ್ ಆದ್ರೆ ಇರುತ್ತೆ. ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ 1 ಓವರ್ ನಲ್ಲಿ 18 ರನ್ ಆದ್ರೆ ಹೊಡೆಯುತ್ತೆ. ಇನ್ನು 19 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 9 ರನ್ ಮಾತ್ರ ಹೊಡೆಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಸೂರ್ಯನ್ ಸೆಗಡಿ ಅವರು 2 ಬಾಲ್ ಆದ್ರೆ ತಿಂದಿರ್ತಾರೆ ಆವಾಗ್ಲೇ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಗೆ 3ನೇ ಬಾಲ್ ಆದ್ರೆ ಸ್ಟ್ರೈಕ್ ಸಿಗುತ್ತೆ. ಹೌದು, 3ನೇ ಬಾಲ್ ಸಿಕ್ಕರೂ ಕೂಡ ಮೊದಲನೇ ಬಾಲ್ 4 ಹೊಡಿತಾರೆ ವೈಭವ್ ಸೂರ್ಯವಂಶಿ. ಆನಂತರ 1 ಬಾಲ್ ಅಲ್ಲಿ 2 ಬಂದ್ರೆ ಇನ್ನೊಂದು ಬಾಲ್ ಡಾಟ್ ಆಗುತ್ತೆ. ಆವಾಗ ನಮ್ಮ ಭಾರತ ತಂಡ ಸೂಪರ್ ಓವರ್ ನಲ್ಲಿ ಸೋತಿರ್ಬೇಕಾದ್ರೆ ಡಗೌಟ್ ಕಡೆಗೆ ನಡ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಸೂರ್ಯನ್ ಸೆಗಡೆ ಮತ್ತು ವೈಭವ್ ಸೂರ್ಯವಂಶಿಯನ್ನು ನೋಡಿ ಶ್ರೀಲಂಕನ್ ಆಟಗಾರರು ಸ್ವಲ್ಪ ಹೀಯಾಳಿಸುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿಗೆ ಈ ರೀತಿ ಆದ್ರೆ ಹೇಳ್ತಾರೆ, ಇದು IPL ಅಲ್ಲ ಬೇಟಾ, ಹೋಗು ಬ್ರೋ ನೀನು, ಇದು IPL ಅಲ್ಲ ಅಂತಂದು ಸ್ವಲ್ಪ ಹೀಯಾಳಿಸಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿಗೆ. ಆನಂತರ ಇನ್ನಷ್ಟು ಕೂಡ ಮಾತಾಡ್ತಾರೆ, ಇದು ಫ್ಲಾಟ್ ಟ್ರ್ಯಾಕ್ ಅಲ್ಲ, ಇಲ್ಲಿ ಶ್ರೀಲಂಕನ್ ಪಿಚ್ಚರ್ಸ್ ಇವೆಲ್ಲ ಇಲ್ಲಿ ಆಡೋಕೆ ನಿನಗೆ ಸಾಧ್ಯವಿಲ್ಲ ಅಂತ ಅಂದಾಗ ವೈಭವ್ ಸೂರ್ಯವಂಶಿ ಸ್ವಲ್ಪ ಗರಂ ಆಗಿ ಅವ್ರ ಹತ್ರ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಆವಾಗ ಏನು ಇವಾಗ ಅಂತ ಅಂದಾಗ ಇನ್ನು ವೈಭವ್ ಸೂರ್ಯವಂಶಿ ಅವರು ನೆಕ್ಸ್ಟ್ ಮ್ಯಾಚ್ ಸಿಗ್ರಿ ನಿಮ್ಗೆ ಹೇಳ್ತೀನಿ ಅಂತಂದು ಸ್ವಲ್ಪ ವಾಗ್ವಾದ ಮಾಡಿದ ರೀತಿ ಆದ್ರೆ ಇತ್ತಂತ ಹೇಳ್ಬೋದು ಅವರ ಜೊತೆ. ಹೌದು ಸ್ನೇಹಿತರೆ, ಇನ್ನು ಪಂದ್ಯದಲ್ಲಿ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಜಗಳ ಅಂತೂ ಆಗಿದ್ದಂತೂ ಪಕ್ಕ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ, ನಾನು ಮೊದಲಿಗೆ ಸೂಪರ್ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲಾದ್ರೆ ಓದೆ. ಅದೇ ಟೈಮ್ ನಲ್ಲಿ ಬಂದ್ಬಿಟ್ಟು ನನಗೆ 3ನೇ ಬಾಲ್ ಆದ್ರೆ ಬ್ಯಾಟಿಂಗ್ ಮಾಡಲು ಸಿಕ್ಕಿತ್ತು. ಆ ಕಾರಣದಿಂದಾಗಿ ನಾನು ಅಷ್ಟೊಂದೇನು ರನ್ ಕಲೆ ಹಾಕಲು ಸಾಧ್ಯವಾಗಲಿಲ್ಲ. ನನ್ನ ಬ್ಯಾಟ್ ನಿಂದ ಏನೋ 4 ಆದ್ರೆ ಹೊಡೆದೆ. ಆದ್ರೆ ಆನಂತರ 2 ಬಾಲ್ ಕೂಡ ನಾನು ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟಿಲ್ಲ, ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಆ ಶ್ರೀಲಂಕನ್ ಆಟಗಾರರದ್ದೇ ತಪ್ಪು ಅಂತಂದು ಇದೀಗ ವೈಭವ್ ಸೂರ್ಯವಂಶಿ ಅವರಾದ್ರೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಹೀಯಾಳಿಸಿ ಮಾತಾಡಿದ್ರು ಮತ್ತು ನನಗೆ ಸ್ವಲ್ಪ ಕೋಪ ಬರುವಂತೆ ಆದ್ರೆ ಮಾತಾಡಿದ್ರೆಂದು ಇದೀಗ ವೈಭವ್ ಸೂರ್ಯವಂಶಿ ಅವರಾದ್ರೆ ಸ್ಪಷ್ಟನೆ ಉತ್ತರ ಆದ್ರೆ ಕೊಟ್ಟಿದ್ದಾರೆ. ನಾನು ಅವರ ಜೊತೆ ಜಗಳ ಮಾಡಲು ಏನು ನಾನು ಹೋಗಿರಲಿಲ್ಲ, ಯಾಕಂತಂದ್ರೆ ನನಗೆ ಕ್ರೀಡಾ ಬಗ್ಗೆ ಗೊತ್ತು ಮತ್ತು ಕ್ರಿಕೆಟ್ ಬಗ್ಗೆ ಚೆನ್ನಾಗಿ ಆದ್ರೆ ತಿಳಿದುಕೊಂಡಿದ್ದೇನೆ. ನಾನು ಯಾರ ಆಟಗಾರನ ವಿರುದ್ಧನೂ ಕೂಡ ಅಷ್ಟು ಈಸಿಯಾಗಿ ಜಗಳ ಆಡಲು ಹೋಗುವುದಿಲ್ಲ. ಇಲ್ಲಿ ಅವರದ್ದೇ ತಪ್ಪು ಮತ್ತು ಅವರು ಹೀಯಾಳಿಸಿ ಮಾತಾಡಿದ ಸಲುವಾಗಿ ನಾನು ಅವರ ಮೇಲೆ ಸ್ವಲ್ಪ ರೇಗಾಡಿದೆ ಮತ್ತು ಅವರ ಜೊತೆ ಜಗಳ ಆಡಬೇಕಾಯಿತು ಎಂದು ವೈಭವ್ ಸೂರ್ಯವಂಶಿ ಆದ್ರೆ ಹೇಳಿದ್ದಾರೆ. ಇಲ್ಲಿ ನಂದು ತಪ್ಪಿಲ್ಲ ಮತ್ತು ಶ್ರೀಲಂಕನ್ ಆಟಗಾರದೇ ತಪ್ಪೆಂದು ವೈಭವ್ ಸೂರ್ಯವಂಶಿ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ.